ಜೈ ಭಗವಾನ್. ಎಲ್ಲರಿಗೂ ನಮಸ್ಕಾರ. ಓಂ ಮಹಾದೇವಿ ಚೈದ್ಮೇಷ್ಟು ಪತ್ನಿ ಚಮಹಿ ತನ್ನೋ ಐಶ್ವರ್ಯ ಲಕ್ಷ್ಮಿ ಪ್ರಚೋದಯತೆಲ್ಲ ನಮಸ್ಕಾರ. ಇವತ್ತು ವಿಶೇಷ ದಿನ ಏನಂತಂದರೆ ಹನುಮ ಜಯಂತಿ. ಈ ಹನುಮ ಜಯಂತಿ ದಿನ ಒಂದು ಅದ್ಭುತವಾದಂತಹ ಒಂದು ತಂತ್ರವನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಯಾಕಂದರೆ ಈ ತಂತ್ರವನ್ನು ಇವತ್ತು ಸಂಜೆನೇ ನೀವು ಮಾಡಬೇಕು. ಗೊತ್ತಲ್ಲ, ತುಂಬ ಸರಳವಾದಿದಂಥ ಒಂದು ತಂತ್ರ. ಏನು ಅಂತಂದರೆ ನೋಡಿ, ಹನುಮ ಜಯಂತಿ ಅದರ ವಿಶೇಷವಾಗಿರುವಂಥದ್ದು ಏನು ಅಂತಂದರೆ ಇವತ್ತು ಆಂಜನೇಯ ಸ್ವಾಮಿಯ ಒಂದು ದರ್ಶನವನ್ನು ಮಾಡಿ ಒಂದು ಪುರೋಹಿತರ ಹತ್ರ ಅಲ್ಲಿ ಹೋಗ್ಬಿಟ್ಟು ಪುರೋಹಿತರ ಹತ್ರ ನೀವೇನು ಮಾಡಿ ವಿಳ್ಯದೆಲೆ ಈಸ್ಕೊಳ್ಳಿ. ಅಥವಾ ನೀವೇನು ಮಾಡಿ ಅಂತಂದರೆ ನೀವೇ ಕೈಯಾರೆ ವಿಳ್ಯದೆಲೆ ತೆಗೆದುಕೊಂಡೋಗಿ ನೀವು ಅದನ್ನು ದೇವರ ಒಂದು ಪಾದಕ್ಕೆ ಸ್ಪರ್ಶ ಮಾಡಿಸಿ ಕೊಡಿ ಅಂತ ಕೇಳಿ ಒಂದು ಕಟ್ಟು ತಗೊಂಡೋಗಿ ಅವರು ಇಟ್ಟುಬಿಟ್ಟು ಅವರು ನಿಮಗೆ ಕೊಡ್ತಾರೆ. ಅದರ ಮೇಲೆ ಕೇಸರಿ ಚಂದನವನ್ನು ಹಾಕಿ ಅದಕ್ಕೆ ಸ್ವಲ್ಪ ಒಂಚೂರು ನೀರನ್ನು ಹಾಕಿ ಅದರಲ್ಲಿರುವಂಥ ಇದನ್ನು ನೀವು ಇಟ್ಕೊಳ್ಳಿ. ಜೊತೆಗೆ ಪಾದದಲ್ಲಿ ಮುಟ್ಟಿಸಿರುವಂತಹ ಒಂದು ಎಲೆಯನ್ನು ನೀವು ಮಡಿಸಿ, 1-2 ಎಲೆಯನ್ನು ನೀವು ಮಡಿಸಿ ಏನು ಮಾಡಿ ಒಂದು ಪ್ಲಾಸ್ಟಿಕ್ ಕವರಲ್ಲಿ, ಚಿಕ್ಕ ಒಂದು ಕವರಲ್ಲಿ ಹಾಕಿ ನೀವು ಸದಾ ಒಂದು ಜೇಬಲ್ಲಿ ಇಟ್ಕೊಳ್ಳಿ. ಇನ್ನೊಂದು ನೀವು ತಲೆ ದಿಮ್ ಕೆಳಗಡೆ ಇಟ್ಕೊಳ್ಳಿ, ತಲೆ ಹತ್ರ ಅಥವಾ ಹಾಸಿಗೆ ಕೆಳಗಡೆ ನೀವು ಇಟ್ಕೊಳ್ಳಿ. ಇದರಿಂದ ಏನಾಗುತ್ತೆ ಅಂತಂದರೆ ಇನ್ನೊಂದು ಸಾಧ್ಯವೇ, ಅದು ಒಣಗಿದ್ರೂ ಪರವಾಗಿಲ್ಲ, ಅದೆಲ್ಲ ಫುಲ್ಲು ಒಣಗುತ್ತೆ. ಒಣಗಿದ್ರೂ ಕೂಡ ಅದೊಂದು ಶಕ್ತಿ ಇರುತ್ತೆ. 1 ವರ್ಷ ಆ ಒಂದು ಪವರ್ ಇರುತ್ತೆ, ಗೊತ್ತಲ್ಲ. ಇದು ಒಂದು ಯಂತ್ರಕ್ಕೆ ಸಮ. ಆಂಜನೇಯ ಪಾದವನ್ನು ಸ್ಪರ್ಶ ಮಾಡಿ ಎಲೆಯನ್ನು ತೆಗೆದುಕೊಂಡು ನೀವು ಅದರಲ್ಲಿ ಕೇಸರಿ ಚಂದನವನ್ನು ಮಿಕ್ಸ್ ಮಾಡಿ ಹಣಗಿಟ್ಕೊಳ್ಳಿ. ಜೊತೆಗೆ ಅದನ್ನು ಮಡಿಸಿ ಒಂದು ಪ್ಲಾಸ್ಟಿಕ್ ಕವರಲ್ಲಿ ನೀವು ಹಾಕಿ, ಚಿಕ್ಕದು ಒಂದು ಟ್ರಾನ್ಸ್ಪರೆಂಟ್ ಕವರಲ್ಲಿ ಹಾಕ್ಬಿಟ್ಟು ನೋಡಿ, ಈ ಥರ ಕವರ್ ಇರುತ್ತೆ. ಈ ಥರ ಒಂದು ಚಿಕ್ಕ ಕವರಲ್ಲಿ ಹಾಕಿ ಒಂದು ಜೇಬಲ್ಲಿ ಇಟ್ಕೊಳ್ಳಿ. ಇನ್ನೊಂದು ತಲೆ ದಿಂಬ್ಕೊಳ್ಳಿ, ಜೇಬಲ್ಲಿ ಇಟ್ಕೊಳ್ಳಿಂದ ಹಣಕಾಸಿನ ಸಮಸ್ಯೆ ನಿವಾರಣೆ ಆಗುತ್ತೆ. ಜೊತೆಗೆ ಇನ್ನೊಂದು ಏನಂತಂದರೆ ಇದನ್ನು ತಲೆ ದಿಂಬು ಕೆಳಗಡೆ ಯಾವುದೇ ರೀತಿಯಂಥದ್ದು ಪ್ರೇತ ಬಾಧೆ ನಿಮಗೆ ಕಾಣಿಸ್ಕೊಳ್ಳೋದಿಲ್ಲ. ಜೊತೆಗೆ ಈ ಜೇಬಲ್ಲಿ ಇಟ್ಕೊಂಡು ಮತ್ತು ನೀವು ಒಂದು ವೆಹಿಕಲಲ್ಲೇ ಇಟ್ಕೋತು ಅಂತಂದರೆ ಯಾವುದೇ ರೀತಿಯಿಂದ ಆಕ್ಸಿಡೆಂಟ್ಗಳು ಕೂಡ ಆಗೋದಿಲ್ಲ. ತುಂಬ ಅದ್ಭುತವಾದಂಥದ್ದು. ನಾವು ಇನ್ನೊಂದು ನಾನು ಏನು ಹೇಳ್ತಾ ಇದ್ದೀನಿ ಅಂತಂದರೆ, ಇದೇ ಫೆಬ್ರವರಿಯಲ್ಲಿ ಪೂರಿ ಜಗನ್ನಾಥಕ್ಕೆ ನಾವು ಯಾತ್ರೆಯನ್ನು ಮಾಡ್ತಾಯಿದ್ವಿ. ಇಲ್ಲಿ ಏನು ಅಂತಂದರೆ ವಿಶೇಷವಾದಂಥದ್ದು, ಪೂರಿ ಜಗನ್ನಾಥದಲ್ಲಿ ಆಂಜನೇಯ ಸ್ವಾಮಿಯನ್ನು ಚಿನ್ನದ ಬೇಡಿಯನ್ನಾಗಿ ಹಾಕಿ ಹಾಕಿ ಇರುವಂಥ ಒಂದು ದೇವಸ್ಥಾನ, ಅದ್ಭುತವಾದಂಥ. ಯಾಕಂದರೆ ರಾವಣ ಅಂತವನ್ನೇ ಕಟ್ಟೋಕ್ಕಾಗಿಲ್ಲ ಅಂತಲೂ ಇಲ್ಲಿ ಚಿನ್ನದ ಬೇಡಿಯನ್ನು ಹಾಕಿ ಕಟ್ಟಾಕಿದ್ದಾರೆ. ಯಾಕಂದರೆ ಜಗನ್ನಾಥ ಸ್ವಾಮಿಯನ್ನು ಯಾಕಂದರೆ ಸಮುದ್ರದ ಪಕ್ಕದಲ್ಲೇ ಜಗನ್ನಾಥ ಸ್ವಾಮಿ, ಪೂರಿ ಜಗನ್ನಾಥ ಸ್ವಾಮಿ ಇರೋದ್ರಿಂದ, ಅಲ್ಲಿ ಪೂರಿ ಜಗನ್ನಾಥ ಸ್ವಾಮಿ ಇರೋದ್ರಿಂದ ಆತನ ಒಂದು ಪಾದ ಸ್ಪರ್ಶವನ್ನು ಮಾಡೋದಕ್ಕೆ ಬರ್ತಾ ಇರ್ತಾನೆ. ಆವಾಗ ಏನಾಗುತ್ತೆ, ಆ ಪಾದ ಸ್ಪರ್ಶ ಮಾಡೋಕ್ಕಂದ್ರೆ ಸಮುದ್ರದ ರಾಜ ಬಂದು ಸ್ಪರ್ಶ ಮಾಡ್ತೆ ಅಂತಂದರೆ ಆ ಅಲೆಗಳು ಎಷ್ಟು ಮಟ್ಟಿಗಿರುತ್ತೆ ಅಂತ ನಿಮಗೆ ಗೊತ್ತಿರುತ್ತೆ. ಹಾಗಾಗಿ ಅದರಿಂದ ಜನಗಳಿಗೆ ತೊಂದರೆ ಆಗ್ತಾ ಇರುತ್ತೆ. ಅದಕ್ಕೋಸ್ಕರ ಆಂಜನೇಯ ಸ್ವಾಮಿಯನ್ನು ಅಲ್ಲಿ ಕರೆಸಿ ನೀನು ಇಲ್ಲಿ ಕಾವಲು ಕಾಯಿ ಅಂತ ಹೇಳ್ತಾ ಇರ್ತಾರೆ. ಆದರೆ ಆಂಜನೇಯ ಸ್ವಾಮಿ ಏನು ಮಾಡ್ತಾ ಇರ್ತಾರೆ ಅಂತಂದರೆ, ಎಲ್ಲಿ ರಾಮ ಭಜನೆ ಆಗ್ತದೆ ಅಂತ ಅಲ್ಲಿ ಹೋಗಿ ಭಜನೆ ಮಾಡೋವಂಥದ್ದು, ಇದು ಮಾಡೋವಂಥದ್ದು, ಅಲ್ಲಿಗೆ ಓಡ್ತಾ ಇರ್ತಾರೆ. ಅದಕ್ಕೋಸ್ಕರ ಏನು ಮಾಡೋದಂತಂದರೆ ನೀನು ಈ ರೀತಿ ಆವಾಗ ಏನಾಗುತ್ತೆ, ಸಮುದ್ರ ರಾಜ ಪಾದ ಸ್ಪರ್ಶ ಮಾಡೋಕ್ಕೆ ಬಂತು ಅಂತಂದಾಗ ಜನಗಳಿಗೆ ಮತ್ತೆ ತೊಂದರೆ ಆಗ್ತಾಯಿತ್ತು. ಅದಕ್ಕೋಸ್ಕರ ಜಗನ್ನಾಥ ಸ್ವಾಮಿನೇ ಚಿನ್ನದ ಬೇಡಿಯನ್ನು ಹಾಕಿ, ಭಕ್ತಿಯ ಬೇಡಿಯನ್ನು ಹಾಕಿ ಕಟ್ಟಾಕಿ ಒಂದು ಪೂರಿ ಜಗನ್ನಾಥದ ಒಂದು ಅದರಲ್ಲಿದೆ. ಆ ಒಂದು ದೇವಸ್ಥಾನದ ಒಂದು ಅದ್ಭುತವಾದಂಥ ಒಂದು ಈಗಲೂ ಕೂಡ ನೀವು ನಮ್ಮ ಜೊತೆ ಬಂತು ಅಂತಂದರೆ ನೀವು ಕಾಣ್ಬೋದು. ಇದೇ ಫೆಬ್ರವರಿಯಲ್ಲಿ ನಾವು ಪುರಿ ಜಗನ್ನಾಥ ಯಾತ್ರೆಗೆ ಹೋಗ್ತಾಯಿದ್ದೀವಿ. ತುಂಬ ಅದ್ಭುತವಾದಂಥ ಒಂದು ಯಾತ್ರೆ. 2 nights 3 days, ಅಂದರೆ 3 ದಿನ 2 ರಾತ್ರಿ, ಗೊತ್ತಲ್ಲ. ಊಟ ತಿಂಡಿ ವ್ಯವಸ್ಥೆ ಮತ್ತು ಫ್ಲೈಟಲ್ಲಿ ಹೋಗಿ ಫ್ಲೈಟಲ್ಲಿ ಬರುವಂಥದ್ದು. ಹಾಗಾಗಿ ಒಂದು ಅದ್ಭುತವಾದಂಥ ಒಂದು ಯಾತ್ರೆ. ಮಿಸ್ ಮಾಡಿದೆ ಖಂಡಿತವಾಗ್ಲೂ ಕೂಡ ನೀವೆಲ್ಲ ಬಂದು ಇದನ್ನು ಮಾಡಿ. ಜೊತೆಗೆ ಅಷ್ಟಲಕ್ಷ್ಮಿ ಯಂತ್ರ ಇದೆ. ಆ ಅಷ್ಟಲಕ್ಷ್ಮಿ ಯಂತ್ರವನ್ನು ನೀವು ಇಟ್ಕೊಳ್ಳೋದ್ರಿಂದ ಎಲ್ಲ ರೀತಿಯಾದಂಥ ಒಂದು ಹಣಕಾಸಿನ ಸಮಸ್ಯೆ ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ ಅಲ್ಲ. ಇದು ವಿಶೇಷವಾದಂಥದ ವಿಚಾರ. ಎಲ್ಲರಿಗೂ ನಮಸ್ಕಾರ.